ಓಕೆ, ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಭಾಳ ದಿನ ಆದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ತಲೆನೋವು ತುಂಬ ಇತ್ತು, ಕೆಲಸದ ವರ್ಕು ಪ್ರೆಷರು ತುಂಬ ಇತ್ತು. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿರಲಿಲ್ಲ. ಈಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಗೋಪುರ ಕೂಡ ಆನ್ ಮಾಡಿದ್ದೀನಿ. ಆನ್ ಮಾಡಿ ತುಂಬ ದಿನ ಆಯಿತು. ಗೋಪುರ ಆನ್ ಮಾಡಿ ಹೆಚ್ಚು ಕಮ್ಮಿ ನಾನೊಂದು 6-7 ತಿಂಗಳ ಮೇಲೆ ಆಯಿತು. ಆನ್ ಮಾಡೋಕ್ಕಾಗಲಿಲ್ಲ. ಸೊ ಕೆಲಸ ವರ್ಕ್ ಪ್ರೆಷರ್ ಹೇಳಿದ್ನಲ್ಲ, ಸೊ ವರ್ಕ್. ಸೊ ಹಾಗೆ ಈಗ ನಾನು ಮಾಡ್ತಾಯಿರೋ ಕೆಲಸನ ಬಿಟ್ಟು ನೆಕ್ಸ್ಟ್ ಪಾರ್ಟ್ ಟೈಮ್ ಆಗಿ ನಾನು ಒಂದು ಯಾವ್ದಾದ್ರು ಒಂದು ವರ್ಕ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನನಗೆ ಸಿಕ್ಕಿದ್ದೇ ಒಂದು ಆಪ್ಷನ್ನು, ಯಾವ್ದಾದ್ರು ಒಂದು ಫುಡ್ ಡೆಲಿವರಿ ಈ ಥರ ಒಂದು ಫ್ಲಿಪ್ಕಾರ್ಟ್, ಅಮೆಝಾನ್ ಈ ಥರ ಯಾವ್ದಾದ್ರು ಒಂದು ಮಾಡೋಣ ಅಂತ. ಹಾಗಾಗಿ ನಾನು ಕೂಡ ಈಗ ಯಾವ್ದು ಮಾಡೋದು ಏನು ಎತ್ತ ಅಂತ ಎಲ್ಲರನ್ನೂ ತುಂಬ ಜನ ನಾನು ಕೇಳಿದಾಗ ನಮ್ಮ ಹುಡುಗರು ಅಂತಂದರು ಅಮೆಝಾನ್, ಇಲ್ಲ ಅಂತಂದರೆ ಫುಡ್ಡು ಈ ಥರ ಮಾಡು ಅಂತ ಅಂದರು. ಹಾಗಾಗಿ ನಾನು ಇವತ್ತು ಅಂದರೆ ಭಾಳ ದಿನದಿಂದ ಮಾಡ್ತಾಯಿದ್ದೆ, ಪಾರ್ಟ್ ಟೈಮ್ ಆಗಿ ಮಾಡ್ತಾಯಿದ್ದೆ. ಸೊ ನಾನು ವೀಡಿಯೋ ಮಾಡೋಕ್ಕಾಗ್ತಾಯಿರಲಿಲ್ಲ. ಬಟ್ ಅದನ್ನೇ ಈಗ ನಾನು ಪಾರ್ಟ್ ಟೈಮ್ ಆಗಿ ಕೆಲಸ ಶುರು ಮಾಡ್ತಾಯಿದ್ದೀನಿ ಈಗ. ಬಟ್ ಈಗ ಟೈಮ್ ಬಂದು 7:45 ಆಗಿದೆ. 7:45ಗೆ ನಾನು 7:45ಗೆ ಅಂತಲ್ಲ, ಸಮ್ಟೈಮ್ ನಾನು ಯಾವತ್ತಾರು ಒಂದಿನ 6 ಗಂಟೆಗೆ ಆನ್ ಮಾಡ್ತೀನಿ ಡ್ಯೂಟಿ. ಇಲ್ಲ ಅಂತಂದರೆ ಬಿಕಾಸ್ ಟೈಮ್ ಹೆಂಗೆ ಸಿಗುತ್ತೋ ಹಾಗೆ ಆ ಥರ. 6 ಗಂಟೆ ಸಿಕ್ಕಿದ್ರೆ 6 ಗಂಟೆ, 5 ಗಂಟೆ ಸಿಕ್ಕಿದ್ರೆ 5 ಗಂಟೆ, ಸೊ 4 ಗಂಟೆ ಸಿಕ್ಕಿದ್ರೆ 4 ಗಂಟೆ. ಯಾವ ಥರ ಟೈಮ್ ಸಿಗುತ್ತೋ ನಾನು ಆ ಥರ ಟೈಮ್ಗೆ ನಾನು ಆನ್ ಮಾಡ್ಕೋತೀನಿ. ಈಗ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ ಎಷ್ಟಾಗಿದೆ ಅಂತಂದರೆ 7:15. ಸೊ ಈಗ ನಾನು ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. ಸೊ ನಾನು ಅಪ್ಲಿಕೇಶನ್ ಯೂಸ್ ಮಾಡೋದು ಒಂದು ರ್ಯಾಪಿಡೋದಲ್ಲಿ ಪ್ಯಾಸೆಂಜರ್ ಅಲ್ಲ, ಅದೊಂದು ಮತದಲ್ಲೇ ಇಟ್ಕೊಬಿಡಿ. ಬಟ್ ಕಮೆಂಟಲ್ಲಿ ಯಾರು ಬೈಯೋಕ್ಕೆ ಹೋಗಬೇಡಿ. ನಾನು ಮಾಡೋದು ರ್ಯಾಪಿಡೋದಲ್ಲಿ ಫುಡ್ಡು ಮತ್ತು ಪಾರ್ಸಲ್. ಇದನ್ನು ಕೂಡ ನಾನು 2 ದಿನದಿಂದ ಆನ್ ಮಾಡಿರಲಿಲ್ಲ. ಸೊ ಇವತ್ತು ಕೂಡ ಆನ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ಒಂದು ಓಲಾ ಕೂಡ ನಾನು ಆನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಕೂಡ ನಾನು ಪ್ಯಾಸೆಂಜರ್ ನಾನು ಪಿಕಪ್ ಮಾಡ್ಕೊಳ್ಳಲ್ಲ. ನೋಡ್ಕೊಂಡು ಯಾವುದೇ ಹೆಲ್ಮೆಟ್, ಇನ್ನೊಂದು ಯಾವುದೋ ಒಂದು ಆಳುಮೂಳ ಯಾವುದೂ ಇಲ್ಲ. ಸೊ ನನ್ನ ಹತ್ತಿರ ಇರೋದೊಂದು ಬ್ಯಾಗು. ಈಗ 2 ಅಪ್ಲಿಕೇಶನ್ ನಾನು ಆಲ್ಮೋಸ್ಟ್ ಯಾವಾಗಲೂ ಆನಲ್ಲಿ ಇಟ್ಕೊಂಡಿರ್ತೀನಿ ನೋಡಿ. ಒಂದು ರ್ಯಾಪಿಡೋ, ಇನ್ನೊಂದು ಓಲೋ. ಈಗ ಫಸ್ಟ್ ಡ್ಯೂಟಿ ಪಟ್ಟ ಅಂತ ನಾನು ಬೆಳೆದೆ ರ್ಯಾಪಿಡೋದಲ್ಲಿ. ನೋಡ್ಕೊಳ್ಳಿ, ಇದರಲ್ಲಿ ಯಾವುದೇ ಆಲ್ಮೋಸ್ಟ್ ನನಗೆ ಪ್ಯಾಸೆಂಜರ್ ಬಿಡೋದಿಲ್ಲ. ಬಿದ್ದು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ನಾನು ದೂರ ಇರಲ್ಲ, ಹೋಗೋಲ್ಲ. ಇಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮಾಡೋಣ ಅಂತ ಪಾರ್ಟ್ ಟೈಮ್ ಆಗಿ ಅಟ್ಲೀಸ್ಟ್ ಒಂದು ಏನಾದ್ರು ಒಂದು ಖರ್ಚಿಗೆ ಬೇಕಲ್ಲ, ಸಣ್ಣ ಪುಟ್ಟ ಮನೆ ಖರ್ಚಿಗೆ ಆಳುಮೂಳು. ಸೊ ದಟ್ ಹಾಗಾಗಿ ಸಾಯಂಕಾಲ ನಾನು ಕೆಲಸದಿಂದ ಬಂದಮೇಲೆ ನಾನು ಇದೊಂದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ನೋಡಿ ಬಂತು ಪಿಕಪ್ಪು ನೋಡಿ 2 ಕಿಲೋಮೀಟ್ರು, ಡ್ರಾಪ್ ಕೂಡ 2 ಕಿಲೋಮೀಟ್ರ್ ಇದೆ. ಸೊ ನಾನು ಇದನ್ನು ತಗೊಳ್ಳೋದಿಲ್ಲ. ಅರ್ಥ ಆಯ್ತಲ್ಲ ನನಗೆ ಯಾವ ಡ್ಯೂಟಿ ಮಾಡ್ತಾಯಿದ್ದೀನಿ ಅಂತ. ನೋಡಿ, ಇನ್ನೊಂದು 74 ರೂಪಾಯಿ ಬಿಲೆ ಕಳ್ಳಿ. ಕುಮಾರಸ್ವಾಮಿ ಲೆವೆಟ್ ಪಿಕಪ್ ಬಂದು ಬನಶಂಕರಿ. ಸೊ 3 ರೂಪಾಯಿ ಇದನ್ನು ತೊಗೊಳ್ಳೋಣ. 54 ರೂಪಾಯಿ ಇದೆ. ಸೊ ಇಲ್ಲಿ ಇದೆ ಅಲ್ವಾ, ಅರ್ಥ ಆಯ್ತಲ್ಲ ನಾನು ಬಂದು ಪ್ಯಾಸೆಂಜರ್ ಮಾಡೋದಿಲ್ಲ, ಮಾಡ್ತೀನಿ ಅಂತ. ಬನ್ನಿ ಫಸ್ಟು ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಬಿಡೋಣ. 54 ರೂಪಾಯಿ. ಇದರ ಲೊಕೇಶನ್ನು ಗೊತ್ತಿಲ್ಲ ಎಲ್ಲಿದೆ ಅಂತ, ನೋಡೋಣ. ಬನ್ನಿ. ಇವತ್ತು ನಾನು ಆಲ್ಮೋಸ್ಟ್ ತುಂಬ ಲೇಟಾಗಿ ಲಾಗಿನ್ ಮಾಡಿದ್ದೀನಿ. ನೋಡೋಣ ಇವತ್ತು ಎಷ್ಟು ಅರ್ನ್ ಮಾಡ್ತೀನಿ ಏನು ಅಂತ. ನಾನೊಂದು ಇವತ್ತು ಅಟ್ಲೀಸ್ಟ್ ಒಂದು 2 ಅವರ್ ಒಂದು 500 ರೂಪಾಯಿಂದ 500 ರೂಪಾಯಿ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಪಿಕಪ್ ಪಾಯಿಂಟು 1.5 ಕಿಲೋಮೀಟ್ರ್ ಕೊಟ್ಟ, ಡ್ರಾಪ್ ಬಂದುಬಿಟ್ಟು 2 ಕಿಲೋಮೀಟ್ರ್ ಕೊಟ್ಟ. ಅಮೌಂಟ್ ಬಂದು 54 ರೂಪಾಯಿ ಇದೆ ಫಸ್ಟ್ ಡ್ಯೂಟಿ. ಇವತ್ತು ಅದೇ ಹೇಳಿದ್ನಲ್ಲ, ಇವತ್ತು ನನ್ನ ಟಾರ್ಗೆಟ್ ಬಂದುಬಿಟ್ಟು ಫಸ್ಟು ಒಂದು 500 ರೂಪಾಯಿ ತನಕ ಒಂದು ಟಾರ್ಗೆಟ್ ಇಟ್ಕೊಳ್ಳೋಣ. ಎಷ್ಟಾಗುತ್ತೆ ನೋಡೋಣ. ಇಲ್ಲಿ ನಮ್ಮ ಪಿಕಪ್ ಪಾಯಿಂಟ್ ಇರುತ್ತೆ, ಡ್ರಾಪ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿಂದ 2 ಕಿಲೋಮೀಟ್ರ್ ಇರುತ್ತೆ. ನೋಡೋಣ. ಗಾಡಿಯಲ್ಲೇ ಹಾಕ್ಬಿಟ್ಟು ಬನ್ನಿ ನಮ್ಮ ಐಟಮ್ ತಂದುಬಿಡೋಣ ಹೋಗಿ. ಸೊ ಹಾಗೆ ಪಿಕಪ್ ಮಾಡಿಕೊಂಡೆ. ಬನ್ನಿ ಲೊಕೇಶನ್ ಹಾಕೊಂಬಿಡೋಣ. ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. ಹಲೋ. ಸರ್ ಇದು
ಸರ್ ಇದು ಸ್ವಿಗ್ಗಿ. ಬಂದಿದ್ದೀರಾ ಸರ್ ಲೊಕೇಶನ್ ನಾನು ಆಚೆ ಬಂದೆ. ನಿಮ್ಗೆ ಮಿಂಗಾಜ್ ಮಸೀದಿ ಹತ್ರ ಇದೆಯಾ ಹಿಂಗೆ? ಅದೇ ಮಸ್ಜಿದ್ದು. ಗ್ರೀನ್ ಹೆಲ್ಮೆಟ್ಟು. ಹಾಂ ಗ್ರೀನ್ ಹೆಲ್ಮೆಟ್ ನೀವೇನಾ? ನೀವೇನಾ ಅದು? ಓಕೆ ಬಂದೆ. ಓಕೆ, ಕಸ್ಟಮರ್ ಇಲ್ಲೇ ಇದ್ದಾರೆ. ಥ್ಯಾಂಕ್ ಯು ಸರ್. ಗೈಸ್, ಕಸ್ಟಮರ್ ಕೊಟ್ಟಾಯಿತು ಸರ್. ಅದೊಂದು ಪಾರ್ಸಲ್ದೊಂದು ಫೋಟೋ ತೆಗಿಬೇಕಾಯಿತು. ಓಕೆ, ಥ್ಯಾಂಕ್ ಯು. ಇದಾಗಲೇ ತೆಗಿಬೇಕಾಗಿತ್ತು, ಆಗಲಿಲ್ಲ. ಸೊ ಅದಕ್ಕೆ ಈಗ ಕೇಳ್ತಾ ಇದ್ದಾರೆ. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಓಕೆ, ಅಪ್ಲೋಡ್ ಕೊಡೋಣ. ಓಕೆ, ಆಯಿತು. ಡೆಲಿವರಿ ಡನ್. ಸೊ ಈಗ ನನ್ನ ಅಕೌಂಟಿಗೆ 56 ರೂಪಾಯಿ ಬಂದು ಬಿದ್ದೋಯ್ತು. ಸೊ ಈಗ ನೆಕ್ಸ್ಟ್ ಆರ್ಡ್ರ್ ಬಂದು ವೆಯ್ಟ್ ಮಾಡಿ. ಸೆಕೆಂಡ್ ಆರ್ಡರ್ ಬಂದು ಇಲ್ಲೇ ಕುಮಾರಸ್ವಾಮಿ ಲೇಔಟ್ ಗೋಲಿ ಸೋಡಾದಲ್ಲಿರುತ್ತೆ. ಪಿಕಪ್ ಮಾಡ್ಕೊಂಬರೋಣ. ಇಲ್ಲಿಂದ ಬಸವನಗುಡಿಗಿದೆ. ಸರ್ 4778. ಈ ಆರ್ಡ್ರ್ ಬಂದ್ಬಿಟ್ಟು ಚೆನ್ನಮ್ಮನ ಕೆರೆ SSM ಸ್ಕೂಲ್ ಹತ್ರ ಬಿದ್ದಿರುತ್ತೆ. ಸೊ ಇಲ್ಲಿಂದ ನನಗೆ 4 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹಲೋ ಸರ್, ಸ್ವಿಗ್ಗಿಯಿಂದ. ಏನಪ್ಪ ಇದು? ಏನಿದು? ಕಸ್ಟಮರು ಫೋನ್ ಮಾಡಿದ್ರೆ ಇಮಿಡಿಯೇಟಾಗಿ ತಗೊಂಡೋಗಿ. ಹಲೋ ಮೇಡಮ್, ಇದು ಸ್ವಿಗ್ಗಿಯಿಂದ. ಯಾವ ಮನೆ ಇದು? ಲಕ್ಷ್ಮೀ ನರಸಿಂಹ ಅಂತ ಇದೆಯಲ್ಲ, ಆ ಬಿಲ್ಡಿಂಗಾ? ಲಿಫ್ಟಲ್ಲಿ ಇಟ್ಬಿಟ್ರೆ ನೀವು? ಹಾಂ, ಲಿಫ್ಟಲ್ಲಿ ಇಟ್ಬಿಡ್ಲಾ? ಓಕೆ ಮೇಡಮ್. ಓಕೆ ಗೈಸ್, ಲಿಫ್ಟಲ್ಲಿ ಇಟ್ಬಿಡಿ ಅಂತ ಹೇಳಿದ್ದಾರೆ. ಲಿಫ್ಟಲ್ಲಿ ಇಟ್ಬಿಡೋಣ. ಲಕ್ಷ್ಮೀ ನರಸಿಂಹ ಲಿಫ್ಟಲ್ಲಿದೆ ಇಲ್ಲಿ. ಓಕೆ, ಇದೆ ಮನೆ. ಓಕೆ, ಲಿಫ್ಟ್ ಒಂದು ಓಪನ್ ಮಾಡ್ಕೊಂಡ್ರೋಣ. ಐಟಮ್ಮು ಕಸ್ಟಮರೇ ಹೇಳಿರೋದ್ರಿಂದ ನಾವು ಲಿಫ್ಟಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇರೋಣ. ಸೊ ಇನ್ನೊಂದು ಪಾರ್ಸೆಲ್ ಬಂತು. ನಿಮಾನ್ಸ್ 51 ರೂಪಾಯಿ. ಓಕೆ, ರೀಚ್ ಕೊಟ್ಬಿಟ್ಟು ಓಕೆ, ಫುಡ್ ಒಂದು ನಾನು ಡೆಲಿವರಿ ಕೊಟ್ಬಿಟ್ಟು ಲಿಫ್ಟಲ್ಲಿ ಹಾಕ್ಬಿಟ್ಟು ಟಾಟಾ ಮಾಡೋಣ. ಲಿಫ್ಟಲ್ಲಿ ಇಡಿ ಅಂತಂದ್ರೆ ಪಕ್ಕದಲ್ಲಿ ಇಡಿ ಅಂದ್ರೆ ಗೊತ್ತಿಲ್ಲ. ಸೊ ಸೈಕಲ್ ಮೇಲೆ ಇಟ್ಟಿದ್ದೀನಿ, ಇಟ್ಕೊತಾರೆ. ಒಂದು ಸತಿ ಫೋನ್ಗೆ ಓ ನಿಮ್ದೇನದು? ಅದು ಸೈಕಲ್ ಮೇಲೆ ಇಟ್ಟಿದ್ದೀನಿ ನೋಡಿ. ಸೈಕಲ್ ಮೇಲೆ ಇಟ್ಟಿದ್ದೀನಿ. ಅವರು ಲಿಫ್ಟಲ್ಲಿ ಹಾಕಿ ಅಂತಂದರು. ಯಾರು ತೊಗೊಂಬಿಡ್ತಾರೋ ಅಂತ ಗೊತ್ತಿಲ್ಲ. ಆಮೇಲೆ ಯಾರು ತೊಗೊಂಬಿಟ್ರೆ ಆಮೇಲೆ ಅಂತಲೆ ಮೇಲೆ ಬರುತ್ತೆ ಅದು. ಇದೆ ಸೈಕಲ್ ಮೇಲಿದೆ. ತೊಗೊಂಬಿಡಿ. ಸಾಯಿ ಇದೆ. ಓಕೆ, ಅವರೇಜ್ ಕೊಟ್ಬಿಡೋಣ. ಮೇಡಮ್, ಇದು 9939 ಆಗಬೇಕಾ? 3 ಆರ್ಡ್ರ್ ಪಿಕಪ್ ತೊಗೊಂಡಾಯ್ತು. ಸೊ ನೆಕ್ಸ್ಟ್ ಈಗ ಇಲ್ಲಿ ನಾವು ಆವಾಗಲೇ ಸೆಕೆಂಡ್ ಆರ್ಡ್ರ್ ಪಿಕಪ್ ತೊಗೊಂಡಿದ್ವಿ ಕುಮಾರಸ್ವಾಮಿ ಲೇಔಟು. ಸೊ ಅಲ್ಲೇ ಹೊಟ್ಟೋಗ್ಬಿಡೋಣ ಇವಾಗ. ಗೈಸ್, ಈಗ 3ನೇ ಆರ್ಡ್ರು ಡ್ರಾಪ್ ಕೊಡೋಕ್ಕೆ ಬಂದೆ. ಕಸ್ಟಮರ್ ಮುಂದೆ ನಿಂತಿದ್ದಾರೆ ಅವರೇ. ಥ್ಯಾಂಕ್ ಯು ಸರ್.
3ನೇ ಆರ್ಡ್ರ್ ಪಿಕಪ್ ಆಯಿತು, ಡ್ರಾಪ್ ಆಯಿತು. ಸೊ ಈಗ 4ನೇ ಆರ್ಡ್ರಿಗೆ ವೆಯ್ಟ್ ಮಾಡಬೇಕೀಗ. ಓಕೆ, ಡೆಲಿವರಿ ಆಯಿತು ಗೈಸ್. 3ನೇ ಆರ್ಡ್ರ್ ಪಿಕಪ್ ಆಯಿತು. ಇದನ್ನು ಫೋಟೋ ತೆಗೆದ್ಬಿಟ್ಟು ಅಪ್ಲೋಡ್ ಕೊಟ್ಬಿಟ್ಟು ಅಂತಂದರೆ ಸೀದಾ ಇದು ನ್ಯಾಷನಲ್ ಕಾಲೇಜಿಗೆ ಬರುತ್ತೆ. ಓಕೆ, ಕೊಟ್ಟರೆ ಮ್ಯಾಪು 5 ಕಿಲೋಮೀಟ್ರ್ ಕಸ್ಟಮರ್ ಕೊಟ್ಬಿಟ್ಟು ಆಯಿತು. ಇವತ್ತು 10 ಗಂಟೆ ಆಗೋದು, ಕೊಟ್ಬಿಟ್ರೆ ಅರ್ಧ ಗಂಟೆ ಬೇಕು. 9:39 ತೋರಿಸ್ತಾ ಇದೆ ಪಿಕಪ್ ಡ್ರಾಪ್ ಪಾಯಿಂಟು. ಮ್ಯಾಕ್ಸಿಮಮ್ ಮಾಡಿದ್ರೆ ಇನ್ನೊಂದು ಆರ್ಡ್ರ್ ಮಾಡ್ಬೋದು. ಸೊ ಇವತ್ತು ಬರೀ ಪಿಕಪ್ಪು ತೊಗೊಳ್ಳೋ ಜಾಗದಲ್ಲೇ ಕಾಲು ಗಂಟೆ, ಒಂದೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಇವತ್ತು ನನ್ನ ಟಾರ್ಗೆಟು ಗೋವಿಂದ. ಮಾಡಿದ್ರೆ ಒಂದು 300 ರೂಪಾಯಿ ಮಾಡ್ಬೋದು ನಾನು ಇವತ್ತಷ್ಟೇ, 500 ರೂಪಾಯಿ ಆಗೋಲ್ಲ ಗೈಸ್. 3ನೇ ಆರ್ಡ್ರಿಗೆ ಡ್ರಾಪ್ ಲೊಕೇಶನ್ಗೆ ಬಂದಾಯಿತು. ಕಸ್ಟಮರ್ಗೆ ಫೋನ್ ಮಾಡೋಣ, ಅದಕ್ಕಿಂತ ಮುಂಚೆ ರೀಚ್ ಹೇಳಿ ಅಂತ ಕೊಟ್ಬಿಡೋಣ. ಓಕೆ, ಫೋಟೋ ಹಾಕ್ಬಿಟ್ರೆ ಅಪ್ಲೋಡ್ ಆಗೋಗುತ್ತೆ. ಕಸ್ಟಮರು ಕಾಲ್. ಓಕೆ, ಕಸ್ಟಮರ್ ಕಾಲ್. ಓಕೆ, ಕಸ್ಟಮರ್ ಕಾಲ್ ಮಾಡಿ. ಹಲೋ ಸರ್, ಇದು ಸ್ವಿಗ್ಗಿಯಿಂದ. ಹಲೋ, ಏನಪ್ಪ ಇದು? ನಿಮ್ಮದೇನಾ? ಓಕೆ, 3ನೇದು ಹೊಸೂರು, ಅದಾಗದೆ. ಓಕೆ ಗಾಯ್ಸ್, ಇನ್ನೊಂದು ಆರ್ಡ್ರ್ ಬಂದಿದೆ. ನಾನು ಚಾಮರಾಜಪೇಟೆ ಎತ್ಕೊಳ್ಳೋ ಅಷ್ಟಲ್ಲಿ ಹೊರ್ಟೋಯ್ತು ಗೈಸ್. ನನಗೆ ಗೊತ್ತಿರೋ ಹಂಗೆ ಈಗಲೇ 9:45, 9:50 ಆಗೋಯ್ತು. ನನಗೆ ಗೊತ್ತಿರೋ ಹಂಗೆ ಇನ್ನು ಹಬ್ಬ ಅಂದರೆ ಇನ್ನೊಂದು ಆರ್ಡ್ರ್ ಹೊಡಿಬೋದು ನನ್ನ ಟಾರ್ಗೆಟ್ ರೀಚ್ ಆಗೋದಕ್ಕೆ. ಅಂದರೆ ನಿಮಗೆ ಕೊಟ್ಟಿರೋ ಟೈಮಿಂಗು ನಾನು ರೀಚ್ ಆಗೋದಕ್ಕೆ ಇನ್ನೊಂದು ಆರ್ಡ್ರ್ ಹೊಡಿಬೋದು. ಅದು ಬಂದಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು 10 ಗಂಟೆಗೆ ಲಾಗೌಟ್ ಮಾಡಬೇಕಾಗತ್ತೆ. ಯಾಕಂದರೆ ಬೆಳಿಗ್ಗೆ ಇನ್ನೊಂದು ಯಾವುದೋ ಆರ್ಡ್ರ್ ಬಂತು, ಬನಶಂಕರಿ. ಅಯ್ಯೋ, ತಗೊಳ್ಳೋ ಅಷ್ಟರಲ್ಲಿ ಎಸ್ಕೇಪ್ ಆಗಿಬಿಡುತ್ತೆ, ಅದೊಂದೇ ಬೇಜಾರು. ನಾವೇನು ಟಚ್ಚೇ ಮಾಡೋದು ಬೇಕಾಗಿಲ್ಲ. ಹತ್ರಕ್ಕೆ ಹೋಗೋ ಅಷ್ಟರಲ್ಲಿ ಏನು ಒಳ್ಳೆ ಸೆನ್ಸರ್ ಇದ್ದಂಗೆ ಇರುತ್ತೆ. ಮೈಸೂರು ರೋಡ್ ಸರ್ಕಲ್ಲು, ಅದು ಎಲ್ಲ ವೇಸ್ಟ್, 71 ರೂಪಾಯಿ. ಸೊ ನಾನು ಈ ಸರೌಂಡಿಂಗಲ್ಲಿ ಹೊಡೆಯೋದ್ರಿಂದ ನಾನು ಅದನ್ನು ನೋಡ್ತೀನಿ. ಯಾಕಂದರೆ ನಾನು ಬಂದಿರೋ ಟೈಮಿಂಗ್ ಕೂಡ ಪೀಕ್ ಅವರ್ ಟೈಮಿಂಗ್ ಇದು. ಯಾಕಂದರೆ ಈಗ ಜಾಸ್ತಿ ಆರ್ಡ್ರ್ ಬೀಳಬೇಕಾಗಿತ್ತು, ಯಾಕೋ ಇವತ್ತೇ ಬೀಳ್ತಾಯಿಲ್ಲ. ಯಾಕಂದರೆ 4 ದಿನದಿಂದ ನಾನು ID ಕೂಡ ಆ್ಯಕ್ಟಿವ್ ಇರಲಿಲ್ವಲ್ಲ. ಸೊ ಅದು ಒಂದು ರೀಸನ್ ಇರುತ್ತೆ. ಸೊ ನಾನು ಡೈಲಿ ಬಂದು ನಾನು ಆ್ಯಕ್ಟಿವ್ ಇತ್ತು ಅಂತಂದರೆ ನನಗೆ ಕುಮಾರಸ್ವಾಮಿ ಲೆವೆಟ್ 78 ರೂಪಾಯಿ ಆರ್ಡರ್ ಮಿಸ್ಡ್. 78 ರೂಪಾಯಿ ಅಟ್ಲೀಸ್ಟ್ ಒಂದು 300 ರೂಪಾಯಿನಾರು ಆಗಿರೋದು. ಅದು ಹೋಯ್ತು. ಪಾರ್ಸಲ್ ಇತ್ತು 78 ರೂಪಾಯಿ. 78 ರೂಪಾಯಿ ಅಂತಂದರೆ 300 ರೂಪಾಯಿಗೆ ಇನ್ನೊಂದು 20 ಇನ್ನೊಂದು ಅದೇ ಕರೆಕ್ಟಾಗಿ ಇನ್ನೊಂದು 300 ರೂಪಾಯಿ ಆಗಿಬಿಡ್ತಾಯಿತ್ತು. ಕೂಡ ಬರ್ತಂಕ್ರಿ ವೆಸ್ಟ್ ಹೊಸಕೆರೆಹಳ್ಳಿ 75 ರೂಪಾಯಿ ತೊಗೊಂಬಿಡೋಣ. ನೋಡಿ, ಈ ಥರ ಆಗ್ತಾಯಿದೆ ಅವಾಗಿಂದ ಒಂದೇ ಸಮ. ಕಸ್ಟಮರ್ ನಾನು ಪಿಕಪ್ ತೊಗೋತೀನಿ, ಆ ಕಡೆಯಿಂದ ಕಸ್ಟಮರ್ ಕ್ಯಾನ್ಸಲ್ ತೊಗೊಂಡ್ಬಿಡ್ತಾರೋ, ಇಲ್ಲ ಅಂತಂದರೆ ಬೇರೆ ಯಾರಾದ್ರು ನನಗಿಂತ ಮುಂಚೆಗೆ ಫಾಸ್ಟಾಗಿ ತೊಗೊಂಡ್ಬಿಡ್ತಾರೋ ಏನೋ ಅದು ಗೊತ್ತಾಗಲ್ಲ. ಸೊ ಹಂಗಾಗಿ ಆರ್ಡರೆಲ್ಲ ಈ ಥರ ಮಿಸ್ ಆಗ್ತಾಯಿದೆ. ಒಂದು ಕೈ ಸಿಗ್ತಾಯಿಲ್ಲ, ರಿಫ್ರೆಶ್ ಮಾಡ್ತಾನೇ ಇದ್ದೀನಿ. ಹಾಗಾಗಿ ಓಕೆ, ಒಂದು ಕೆಲಸ ಮಾಡಿಬಿಡೋಣ, ಇಷ್ಟೊಂದು ತಲೆನೋವೇ ಬೇಡ. ಓಕೆ, ಡ್ಯೂಟಿ ಆಫ್ ಮಾಡಿಕೊಂಡು ಸುಮ್ಮನೆ ಮನೆ ಕಡೆ ಹೋದರೆ ಬೆಸ್ಟು. ಯಾಕಂದರೆ ಮತ್ತೆ ಬೆಳಗ್ಗೆ ಎದ್ದು ನಾವು ಅದೇ ಥರ ಡ್ಯೂಟಿಗೆ ಹೋಗಲೇಬೇಕಲ್ಲ. ಇದೊಂದನ್ನೇ ನಂಬ್ಕೊಂಡಿದ್ದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಮಾಡ್ಬೋದಾಗಿತ್ತು. ನಮಗೂ ಬೇರೆ ಇನ್ನೊಂದು ಕೆಲಸ ಇದೆ. ಇದನ್ನ ಪಾರ್ಟ್ ಟೈಮಾಗಿ ಇಟ್ಕೊಂಡಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ನನ್ನ ಟಾರ್ಗೆಟು ರೀಚ್ ಮಾಡೋಕ್ಕೆ ಇನ್ನೂ 10 ನಿಮಿಷ ಇತ್ತು. ಸೊ ಹಾಗಾಗಿ ಆಗಲ್ಲ. ಯಾಕಂದರೆ ನಾನು ಪಿಕಪ್ ತೊಗೋತಾ ಇದ್ದೀನಿ, ಆ ಕಡೆಯಿಂದ ಕ್ಯಾನ್ಸಲ್ ಮಿಸ್ ಆಗ್ತಾಯಿದೆ. ಆರ್ಡರೆಲ್ಲ ಮಿಸ್ ಆಗ್ತಾ ಇರೋದ್ರಿಂದ ತೊಗೊಳಕ್ಕಾಗ್ತಾಯಿಲ್ಲ, ಇಂಟ್ರೆಸ್ಟು ಬರ್ತಾಯಿಲ್ಲ. ಆ ಥರ ಆಗಿಬಿಟ್ಟಿದೆ ಇವತ್ತು. ಓಕೆ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ. ಈಗ ಅರ್ನಿಂಗ್ಸ್ಗೆ ಹೋಗ್ತೀನಿ. ಅರ್ನಿಂಗ್ಸಲ್ಲಿ ನಾನು ಹೇಗೆ ಅಂತಂದರೆ ನೋಡಿ, ಇವತ್ತು ಅರ್ನಿಂಗ್ಸು 227 ರೂಪಾಯಿ. ಆಲ್ ಆರ್ಡರ್ಗೆ ಹೋಗ್ತೀನಿ. 4 ಆರ್ಡರ್ ಮಾಡಿದ್ದೀನಿ.
4 ಆರ್ಡರ್ಗೂ ಒಂದೊಂದು ಆರ್ಡ್ರಿಗೂ 10 ನಿಮಿಷ, ಒಂದು 10 ನಿಮಿಷ ಮ್ಯಾಕ್ಸಿಮಮ್ ತೊಗೊಂಡಿರೋದು. ಯಾಕಂದರೆ ನಾನು ಡ್ರಾಪ್ ಮಾಡೋದಕ್ಕೆ ಪಿಕಪ್ ಏನೇ ಹೆಚ್ಚು ಕಮ್ಮಿ ಒಂದೊಂದು ರೆಸ್ಟೋರೆಂಟ್ಗೆ ಹೋದ್ರೂ ನನಗೆ ಕಮ್ಮಿ ಅಂತಂದ್ರೂ ಹೋಗೋದಕ್ಕೆ ಒಂದು 5 ನಿಮಿಷ, ಅವರು ಕೊಡೋದಕ್ಕೆ ಒಂದು 10 ನಿಮಿಷ, ಕಾಲು ಗಂಟೆ ಈ ಥರ ಆಗ್ತಾಯಿತ್ತು. ಒಂದು ಡ್ರಾಪ್ ಲೊಕೇಶನ್ಗೆ ಹೋಗಿ ಕಸ್ಟಮರ್ಗೆ ಕೊಡೋವಂಥ ಟೈಮು ನನಗೆ ಅವರು ಪಿಕಪ್ಪಲ್ಲೇ ಆಗ್ತಾಯಿತ್ತು. ನನಗೆ ಅಲ್ಲೊಂದು 3/4 ಅವರ್ ವೇಸ್ಟ್ ಆಯಿತು. ಇಲ್ಲ ಅಂತಂದಿದ್ರೆ ನನ್ನ ಟಾರ್ಗೆಟ್ ಖಂಡಿತವಾಗ್ಲೂ ನಂದು 500 ರೀಚ್ ಆಗ್ತಾಯಿತ್ತು. ಹಾಗಾಗಿ ಇವತ್ತು 10 ಗಂಟೆಗೆ ಇನ್ನೂ 10 ನಿಮಿಷ ಇರುವಾಗಲೇ ನಾನು ಆಫ್ ಡ್ಯೂಟಿ ಮಾಡ್ಕೊಬಿಟ್ಟೆ. ಸೊ ಬೇಡ ಅಂತ. ಓಕೆ, 227 ರೂಪಾಯಿ ಇವತ್ತು ನನ್ನ ಅರ್ನಿಂಗ್ಸ್ ಇರುತ್ತೆ. ಪೆಟ್ರೋಲ್ ಬಂದರೆ ಇವತ್ತು ನಾನು ಪೆಟ್ರೋಲ್ ಹಾಕ್ಸಿನೇ 4-5 ದಿನ ಮೇಲಾಯಿತು. ಹಾಗಾಗಿ ಪೆಟ್ರೋಲ್ದು ಇವತ್ತೇನು ನಂಗೆ ಸಮಸ್ಯೆ ಇಲ್ಲ. ಪೆಟ್ರೋಲ್ ನಾಳೆ ನೋಡ್ಕೊಳ್ಳೋಣ. ನನ್ನ ಗಾಡಿ ಬಂದು ಮೈಲೇಜ್ ಇರೋದ್ರಿಂದ ತಲೆನೋವಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲ ಅಂತಂದರೆ ಮೈಲೇಜ್ ಇಲ್ಲ ಅಂತಂದಿದ್ರೆ ಇವತ್ತು ನಾನು ದುಡ್ದಿರೋದೆಲ್ಲ ಬಂದು 227 ರೂಪಾಯಿ ಬಂದು ಪೆಟ್ರೋಲ್ಗೆ ಹಾಕಬೇಕಾಗಿತ್ತು. ಆ ಥರ ಸಮಸ್ಯೆ ಆಗ್ಬಿಡೋದು. ಸೊ ಪೆಟ್ರೋಲ್ದು ಸಮಸ್ಯೆ ಇಲ್ಲದಿರೋದ್ರಿಂದ ನಾನು ಪೆಟ್ರೋಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೋಗಲ್ಲ. ಗಾಡಿ ಬಂದ್ಬಿಟ್ಟು ಒಂದು 70-80 ಮೈಲೇಜ್ ಬರುತ್ತೆ, ಬಜಾಜ್ ಡಿಸ್ಕವರ್. ಹಾಗಾಗಿ ಮೈಲೇಜ್ದು ನನಗೆ ಸಮಸ್ಯೆ ಇಲ್ಲ. ಓಕೆ, ನನ್ನ ಅರ್ನಿಂಗ್ಸ್ ಇಷ್ಟಿರುತ್ತೆ. ನಾಳೆ ಬಂದ್ಬಿಟ್ಟು ಸ್ವಲ್ಪ ಬೇಗನೆ ಪಿಕಪ್ ತೊಗೋತೀನಿ. ಸೊ ನಾಳೆ ನನ್ನ ಅರ್ನಿಂಗು 500 ರೂಪಾಯಿ ಇರೋದಿಲ್ಲ. ಸೊ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳೋಣ. ಬೇಗ ನಾನು ID ಬಂದು ಆ್ಯಕ್ಟಿವ್ ಆಗೋದ್ರಿಂದ 500 ರೂಪಾಯಿ ಇರೋದಿಲ್ಲ. ಒಂದು ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ, ಟ್ರೈ ಮಾಡೋಣ. ಆಗುತ್ತೋ ಇಲ್ಲಿ ಬಿಡುತ್ತೋ ಅದು ಸೆಕೆಂಡ್ರಿ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಈಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಗಿದೆ. ಈಗ 5 ಗಂಟೆ, ಈಗ 55 ನಿಮಿಷ ಆಗೋಗ್ಬಿಟ್ಟಿದೆ. ಇನ್ನು 5 ನಿಮಿಷ ಇಲ್ಲಿಂದ ನ್ಯಾಷನಲ್ ಕಾಲೇಜಿಂದ ಮನೆಗೆ ಇನ್ನು ಶಾಸ್ತ್ರಿ ನಗರಕ್ಕೆ 5-10 ನಿಮಿಷ ಇರುತ್ತೆ. ಮನೆಗೆ ಹೋಗಿ ನಾವು ರೀಚ್ ಆಗಿಬಿಡ್ತೀವಿ. ಯಾಕಂದರೆ ಯಥಾ ಪ್ರಕಾರವಾಗಿ ನಾಳೆ ಬೆಳಿಗ್ಗೆ ನಾವು 8 ಗಂಟೆಗೆ ಡ್ಯೂಟಿ ಇರೋದರಿಂದ ನಾವು ಅದಕ್ಕೂ ಕೂಡ ಟೈಮ್ ಕೊಡಬೇಕಾಗತ್ತೆ. ಇದು ನನ್ನ ಸೇವಿಂಗ್ಸ್ಗಷ್ಟೇ. ಇದು ಬೇರೆ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಖರ್ಚಿಗೆ ಇರಲಿ ಅಂತ ಇದೊಂದು ಡೈಲಿ ಒಂದು 200-300 ರೂಪಾಯಿ ಏನಕ್ಕಾರು ಒಂದು ಮನೆ ರೆಂಟ್ಗಾರು ಕಟ್ಬೋದಲ್ವ. ಬೇಡ ಅಂತಂದ್ರೆ ಮನೆಗೆ ಒಂದು ಅಟ್ಲೀಸ್ಟ್ ಏನೋ ಒಂದು ಐಟಮ್ ತರ್ಬೋದಲ್ಲ, ಏನು ಬೇಕಾದ್ರೂ ಮಾಡ್ಬೋದಲ್ವ. ಈಗ 220 ರೂಪಾಯಿ 2 ಅವರಲ್ಲಿ ನಾನು ದುಡ್ದಿದ್ದೀನಿ ಅಂತಂದರೆ 8 ಅವರ್ಸ್ ಅಂತ ಲೆಕ್ಕ ತೊಗೊಂಡ್ರು ಅಟ್ಲೀಸ್ಟ್ ಹಾಗೆ ಹೋಯ್ತಲ್ಲ 1200-1300 ರೂಪಾಯಿ. ಒಬ್ಬರ ಹತ್ರ ಕೆಲ್ಸಕ್ಕೆ ಹೋಗೋ ನೆಸೆಸಿಟಿನೇ ಇಲ್ಲ. ಆದ್ರೂ ಇದು ಒಂದು ಕಂಪನಿ ಅಂತ ಒಂದು ಇರಲೇಬೇಕು. ಆವಾಗಲೇ ನಮಗೊಂದು ಸಮಾಧಾನ, ಎಲ್ಲದಕ್ಕೂ ಸಮಾಧಾನ. ಈಗ ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇದಕ್ಕೆ ನಾವು ಅಡಿಟ್ ಆಗಿಬಿಡ್ತೀವಿ. ಹಾಗಾಗಿ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ 10 ಗಂಟೆಗೆ ಈಗ ಒಂದು ಮಲ್ಕೊಂಬಿಟ್ರೆ ಅಟ್ಲೀಸ್ಟ್ ನಾವು ಒಂದು 8 ಅವರ್ ನಿದ್ದೆ ಬೇಕೇ ಬೇಕು. ನಿದ್ದೆ ಮಾಡಿದೆ ಅಂತ ನಮ್ಮ ಕೈಲಿ ಇರೋಕ್ಕಾಗಲ್ಲ. ಆಮೇಲೆ ಇದನ್ನು ಎಡಿಟ್ ಅಂತ ಕೂತ್ಕೊಂಡ್ಬಿಟ್ರೆ ಅದಕ್ಕೊಂದು 1 ಅವರ್ 11 ಗಂಟೆ ಆಗೋಗ್ಬಿಡುತ್ತೆ. ಹಾಗಾಗಿ ಸೊ ಇದು ಬೆಸ್ಟು, ಏನೂ ಮಾಡೋಕ್ಕಾಗಲ್ಲ. ಟಾರ್ಗೆಟ್ ರೀಚ್ ಆಗೋಕ್ಕಾಗಿಲ್ಲ ಅನ್ನೋ ಬೇಜಾರು ಇಲ್ಲ. ಅದೇನು ಹೊಸದಲ್ಲ. ನಾವು 500-1000 ಮಾಡಬೇಕು ಅಂತಲೇ ಹೋಗ್ತೀವಿ. 500-1000 ಇರಲಿ, ಎಷ್ಟೋ ಒಂದೊಂದು ಸತಿಗೆ 100 ರೂಪಾಯಿನೂ ಆಗಿರೋದಿಲ್ಲ, ವಾಪಸ್ ಬಂದಿರ್ತೀನಿ. 3-4 ದಿನದಲ್ಲಿ ನಾನು ಒಂದು 1 ಅವರು ನಾನು ಆನಲ್ಲೇ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಆರ್ಡ್ರ್ ಕೂಡ ಬಿದ್ದಿಲ್ಲ. 4 ಅವರ್ಗೆ ಬರೀ 65 ರೂಪಾಯಿ ಮಾಡಿದ್ದೇನೆ. ಈ ಥರ ಇದ್ದಾಗ ಇದೊಂದನ್ನೇ ನಂಬ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಕೆಲಸ ಅಂತ ಇರಬೇಕು. ಅದಕ್ಕೆ ಅದನ್ನು ಮಾಡ್ಕೊಂಡು ಹೋಗ್ತಿರ್ತೀನಿ. ಇದನ್ನು ನಾನು ಪಾರ್ಟ್ ಟೈಮಾಗಿ ಇಟ್ಕೊತೀನಿ. ತಿಂಗಳಲ್ಲಿ ನಾನು ಪೆಟ್ರೋಲೆಲ್ಲ ಕಳೆದು ಒಂದು ಅಂದಾಜು ಒಂದು 7,000-8,000 ಸಾವಿರ ಮಾಡ್ಬೋದು. ಪೆಟ್ರೋಲೆಲ್ಲ ಕಳೆದು 7,000-8,000 ಸಾವಿರ ಮಾಡ್ಬೋದು. ಯಾವುದಾದ್ರು ಬಾಡಿಗೆ ಮನೆಯಲ್ಲಿ ಒಂದು 8,000-9,000 ಬಾಡಿಗೆ ಇದ್ದಾರೆ ಅನ್ನೋರು ಆದರೆ ಸೊ ಇದೊಂದು ವರ್ತ್. ಒಂದು ಡೈಲಿ ಒಂದು 2 ಅವರ್ ಅಂತ ಇದಕ್ಕೆ ನಾವು ಬಿಟ್ಬಿಟ್ರೆ ಮಾಡ್ಕೊಂಡು ಹೋಗ್ಬೋದು. ಈಗ ಯಾಕಂದರೆ ಐಟಮ್ಗಳೆಲ್ಲ ಕೊಡೋರು ಬೇಗ ಆಗಿಬಿಟ್ರೆ ಇನ್ನೂ ಬೇಗನೆ ಆಗುತ್ತೆ ಇನ್ನು. ಸೊ ಲೇಟ್ ಅಂತೂ ಆಗೋಲ್ಲ. ಇವತ್ತು ನನಗೆ ಕೊಡೋ ಕಸ್ಟಮರು ಪಿಕಪ್ ಪಾಯಿಂಟಲ್ಲೇ ಒಂದೊಂದು ಕಾಲು ಗಂಟೆ ಒಂದು ಜಾಗದಲ್ಲೇ ಕೂತ್ಕೊಂಡಿದ್ರೆ ಒಂದು ಹೆಚ್ಚು ಕಮ್ಮಿ ಅದು ಒಂದು ಕಸ್ಟಮರ್ಗೆ ಡ್ರಾಪ್ ಮಾಡೋಷ್ಟು ಟೈಮು ಪಿಕಪ್ ಪಾಯಿಂಟಲ್ಲೇ ಆಗ್ತಾಯಿತ್ತು ಇವತ್ತು 3-4 ಆರ್ಡ್ರ್ ಕೂಡ. ಸೊ ಹಾಗಾಗಿ ನನಗೆ ಟೈಮ್ ವೇಸ್ಟ್ ಆಯಿತು. ಅರ್ಥ ಆಯ್ತಾ? ಹಂಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಇವತ್ತು ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗಿಲ್ಲ. ನಾಳೆನೂ ಒಂದೊಂದು ಸ್ವಲ್ಪ ಟಾರ್ಗೆಟು ಇಟ್ಕೊಂಡಿರ್ತೀನಿ, ಒಂದು ಅಂದಾಜು ಇದ್ರಿಗಿಂತ ಒಂದು ಜಾಸ್ತಿ.
ಬೇಗನೆ ಅಟ್ಲೀಸ್ಟ್ ಆಲ್ಮೋಸ್ಟು ನನಗೆ ಕೆಲಸ ಬೇಗ ಬಿಟ್ಬಿಟ್ರೆ ಬೇಗನೆ ನಾನು ಆ್ಯಕ್ಟಿವ್ ಆಗಿಬಿಡ್ತೀನಿ. ಇದರಲ್ಲಿ ಅಟೆಂಡೆನ್ಸು ಓಪನ್ ಆಗುತ್ತೆ ಬೇಗನೆ. ಕೆಲವೊಂದೊಂದು ಟೈಮ್ ಲೇಟ್ ಆಗಿಬಿಡುತ್ತೆ, ಕೆಲವೊಂದೊಂದು ಟೈಮ್ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾಳೆ ನಾನು ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಬೇಗ ಅರ್ನಿಂಗ್ಸು ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. 500 ರೂಪಾಯಿ ಇವತ್ತು ಇಟ್ಕೊಂಡಿದ್ದೆ, ಒಂದು 227 ರೂಪಾಯಿ ಆಗಿದೆ. ಅರ್ಧಕ್ಕರ್ಧ ಆಗಿದೆ, ಒಂದು ಅಂದಾಜಾಗಿ ಅರ್ಧಕ್ಕರ್ಧ ಆಗಿದೆ, ಇನ್ನು ಅರ್ಧ ಆಗಿಲ್ಲ. ಖುಷಿ, ಅಟ್ಲೀಸ್ಟ್ ಒಂದು ಅರ್ಧನಾರು ಮಾಡಿದ್ನಲ್ಲ ಅನ್ನೋ ಒಂದು ಸಮಾಧಾನ. ನಾಳೆ ಅಟ್ಲೀಸ್ಟು ನೋಡೋಣ, ಒಂದು 700 ರೂಪಾಯಿಗೆ ಅನ್ಕೊಳ್ಳೋಣ. ಆವಾಗ ಒಂದು 500 ರೂಪಾಯಿ ಮಾಡಿರ್ತೀನಿ. ನಾವು ಅರ್ನಿಂಗ್ಸ್ಗಿಂತ ನಾವು ಜಾಸ್ತಿ ಇಟ್ಕೊಂಡ್ರೆ ನಮ್ಮ ಅರ್ನಿಂಗ್ಸ್ ಕರೆಕ್ಟಾಗಿರುತ್ತೆ. ಅದು ಬೆಸ್ಟ್ ಐಡಿಯಾ. 11 ಗಂಟೆ ತನಕ 12 ಗಂಟೆ ತನಕ ಮಾಡ್ತೀನಿ ಅಂತಂದರೆ ಒಂದು 700 ರೂಪಾಯಿ 800 ರೂಪಾಯಿ ಅಂತಂತೂ ಮಿಸ್ ಇಲ್ಲದೆ ಮಾಡ್ಬೋದು. ಯಾಕಂತಂದರೆ ಈಗ 9 ಗಂಟೆ ಮೇಲೆ ಎಲ್ಲ ಮನೇಲಿ ಇರ್ತಾರೆ. ಟ್ರಾಫಿಕ್ ಆಲ್ಮೋಸ್ಟು 95% ಕಮ್ಮಿ ಇರುತ್ತೆ. ಇನ್ನು 5%ಅಲ್ಲಿ ಆಲ್ಮೋಸ್ಟ್ ರೀಚ್ ಆಗ್ಬೋದು, ಮಾಡ್ಬೋದು. ರಾತ್ರಿ ಹೊತ್ತು ಮಾಡೋರ್ಗಾದ್ರೆ ಮಾಡ್ಬೋದು, ಬಟ್ ಆರ್ಡ್ರ್ ಬಿಡಬೇಕಲ್ಲ. ಅದೇ ಥರ 11 ಗಂಟೆ ಮೇಲೆ ಆಯಿತು ಅಂತಂದರೆ ಆರ್ಡ್ರ್ಗಳು ಸ್ವಲ್ಪ ಕಮ್ಮಿ ಆಗುತ್ತೆ, ಅಷ್ಟೊಂದು ಆರ್ಡ್ರ್ ಬೀಳಲ್ಲ. ಹಾಗಾಗಿ ದಬ್ಬು ಕಟ್ಟಿ ದುಡಿದು ತಾಳ್ಮೆ ಇದ್ದವರು, ಪೇಷನ್ಸ್ ಇದ್ದವರು, ದುಡಿಬೇಕು ಅನ್ನೋರು ದುಡಿತಾರೆ. ನಮಗೆ ಸ್ವಲ್ಪ ಪೇಷನ್ಸು ಕಮ್ಮಿ, ತಾಳ್ಮೆನೂ ಕಮ್ಮಿ. ಆಗಲ್ಲ, ತಾಳ್ಮೆ ಪೇಷನ್ಸ್ ಎರಡು ಒಂದೇ ನಮಗೆ ಆಗಲ್ಲ. ಕಾಯಬೇಕು ಅಂದ್ರೇ ನನಗಾಗಲ್ಲ. ಒಂದೊಂದು ಜಾಗದಲ್ಲಿ 10 ನಿಮಿಷ 20 ನಿಮಿಷ ಇರಬೇಕು ಅಂದ್ರೆ ನನಗೆ ಆಗೋದಿಲ್ಲ. ಬಟ್ ನಮಗೊಂದು ಕೆಲಸ ಮಾಡಿದ್ವಾ, ಅದು ಪಟ್ ಅಂತ ಇನ್ನೊಂದು ಕೆಲಸ ನಾವು ಸ್ಟಾರ್ಟ್ ಮಾಡಬೇಕು. ಆವಾಗಾದರೆ ನಾವು ಒಂಥರ ಸಮಾಧಾನ. ಒಂದೊಂದು ಜಾಗದಲ್ಲೇ 5 ನಿಮಿಷ 10 ನಿಮಿಷ ಮಾಡೋದು ಅಂತಂದರೆ ಏನೋ ಒಂಥರ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಓಕೆ ಗೈಸ್, ನನ್ನ ಅರ್ನಿಂಗ್ಸ್ ಇಷ್ಟಿರುತ್ತೆ. ನಾನು ನಿಮ್ಗೆ ತೋರಿಸ್ದೆ. ನಾನು 2 ಅವರಲ್ಲಿ ಇಷ್ಟು ಮಾಡಿದ್ದೀನಿ. 10 ನಿಮಿಷ ಬೇಗನೆ ನಾನು ಲಾಗೌಟ್ ಮಾಡಿದ್ದೀನಿ. ಆಫ್ ಡ್ಯೂಟಿಗೆ ಬಂದಿರೋದ್ರಿಂದ ಅಟ್ಲೀಸ್ಟ್ 250 ಕೂಡ ಆಗಿಲ್ಲ, 230 ಸಮಥಿಂಗ್ ಆಗಿದೆ, ಅರ್ಧಕ್ಕರ್ಧ ಆಗಿದೆ ಅಂತ ನಾನು ಅಂದ್ಕೊತೀನಿ. ಓಕೆ ಗೈಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಾಳೆ ಎಷ್ಟು ಅರ್ನಿಂಗ್ಸ್ ಮಾಡ್ತೀನಿ ನಾನು